ಪರಿಸರ ಪ್ರೇಮಿ ಕಸ್ತೂರಿ ರಂಗನ್ ವರದಿಯನ್ನ ಅನುಷ್ಠಾನ ಮಾಡಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಇನ್ನೂ ಕೂಡ ಸರಿಯಾಗಿ ಅನುಷ್ಠಾನಕ್ಕೆ ಬರಬೇಕು. ಸಮ್ಮೇಳನದಲ್ಲಿ ಈ ಬಗ್ಗೆ ಮಾತನಾಡ್ತೇನೆ ಅಂತ ಸಮ್ಮೇಳನಾಧ್ಯಕ್ಷ ನಾ ಡಿಸೋಜಾ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಜನಿ ಸಮ್ಮೇಳನಾಧ್ಯಕ್ಷರ ಜೊತೆ ನಡೆಸಿದಂತಹ ಮಾತುಕತೆ ಇಲ್ಲಿದೆ. ಮಡಿಕೇರಿಯಲ್ಲಿ 80ನೇ ಸಾಹಿತ್ಯ ಸಮ್ಮೇಳನ ಪ್ರಾರಂಭವಾಗಿದೆ. ಈ ಸಮ್ಮೇಳನದ ಸಾರಥ್ಯ ವಹಿಸಿದ್ದಾರೆ ನಮ್ಮ ಹೆಮ್ಮೆಯ ನಾಡೋಜ ನಾ ಡಿಸೋಜಾ ಅವರು. ಇಂದು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸರ್, ಮೊದಲಿಗೆ ಈಗಷ್ಟೇ ನೀವು ಸಮ್ಮೇಳನಕ್ಕೆ ಬಂದಿದ್ದೀರಾ. ಈ ಸಮ್ಮೇಳನದ ಬಗ್ಗೆ ನಿಮ್ಮ ನಿರೀಕ್ಷೆಗಳೇನಿದೆ ಸರ್? ಈವರೆಗೆ ಸುಮಾರು 79 ಸಾಹಿತ್ಯ ಸಮ್ಮೇಳನ ನಡೆದಿವೆ. ಆ ಸಮ್ಮೇಳನಗಳಿಂದ ಬಹಳ ದೊಡ್ಡ ಕೆಲಸ ಆಗಿದೆ ಕನ್ನಡದಲ್ಲಿ ಅನ್ನುವ ವಿಷಯದಲ್ಲಿ ನನಗೆ ಸ್ವಲ್ಪ ಅನುಮಾನ ಇದೆ. ಆದರೆ ಕೆಲಸ ಆಗಿದೆ. ಪುಸ್ತಕಗಳ ಮಾರಾಟ ಇರ್ಬೋದು, ಓದುಗರ ಸಂಖ್ಯೆ ಹೆಚ್ಚಾಗಿರ್ಬೋದು, ಲೇಖಕರ ಸಂಖ್ಯೆ ಹೆಚ್ಚಾಗಿರ್ಬೋದು. ಓದುಗರು ಲೇಖಕರನ್ನು ಪರಿಚಯ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನು ಪಟ್ಟಿರ್ಬೋದು. ಈ ರೀತಿಯ ಕೆಲವು ಉಪಯೋಗಕರವಾದ ಕೆಲಸಗಳು ಕೂಡ ಈ ಸಾಹಿತ್ಯ ಸಮ್ಮೇಳನ ಆಗಿದೆ. ಅಂಥದ್ದೇ ಕೆಲಸ ಮುಂದೆ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಸರ್, ಈ ಸಮ್ಮೇಳನಗಳು ಜಾತ್ರೆಗಳಾಗ್ತಾ ಇದೆ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಜಾತ್ರೆಗಳಾಗಲಿ ಬಿಡಿ, ಈಗ ಜಾತ್ರೆಗೆ ಹೋಗುವಂಥ ಜನರ ಮನೋಭಾವಕ್ಕೂ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಜನರ ಮನೋಭಾವಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅಲ್ಲಿ ಹೋಗ್ತಾರೆ, ದೇವರಿಗೆ ಕೈ ಮುಗಿತಾರೆ, ಮತ್ತೇನೋ ಸಾಂಪ್ರದಾಯಿಕವಾದ ವಿಧಿಯನ್ನು ಮುಗಿಸ್ತಾರೆ, ಹೊರಟೋಗ್ಬಿಡ್ತಾರೆ. ಆದರೆ ಇಲ್ಲಿಗೆ ಬರುವಂತಹ ಜನ ನಿಜವಾಗಿಯೂ ಸಾಹಿತ್ಯ ಪ್ರಿಯರಾಗಿರ್ತಾರೆ. ಲೇಖಕರನ್ನ ನೋಡಬೇಕು ಅಂತ ಬರ್ತಾರೆ, ಲೇಖಕರನ್ನ ಮಾತಾಡಬೇಕು, ಅವರನ್ನು ಭೇಟಿ ಮಾಡಬೇಕು, ಅವರು ಬರೆದ ಪುಸ್ತಕಗಳನ್ನು ಓದಬೇಕು ಅಂತ ಬರ್ತಾರೆ. ನೋಡಿ, ಶಿವಮೊಗ್ಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಾಗ 5 ಕೋಟಿ ರೂಪಾಯಿ ಪುಸ್ತಕಗಳು ಖರ್ಚಾದವು. ಬೆಂಗಳೂರಿನಲ್ಲಿ 13 ಕೋಟಿ ರೂಪಾಯಿ ಪುಸ್ತಕಗಳು ಖರ್ಚಾದವು. ಬಿಜಾಪುರದಲ್ಲೂ ಬಹಳ ದೊಡ್ಡ ಅಧಿಕ ಸಂಖ್ಯೆಯ ಪುಸ್ತಕಗಳು ಖರ್ಚಾದವು. ನಾನು ಲಕ್ಷದ ಲೆಕ್ಕ ಹೇಳ್ತಾ ಇದ್ದೀನಿ. ಹಾಗೆ ಪುಸ್ತಕಗಳು ಮಾರಾಟ ಆಗೋ ಒಂದು ಅವಕಾಶವನ್ನು ಈ ಜಾತ್ರೆಗಳಲ್ಲಿ ನಡೆದರೆ ನಾವು ಯಾಕೆ ಬೇಡ ಅನ್ನಬೇಕು? ಕೊನೆಗೆ ನನ್ನ ದೃಷ್ಟಿಯಲ್ಲಿ ಕನ್ನಡದ ಹಿತಕ್ಕೋಸ್ಕರ ಸುಮಾರು ಕೆಲಸಗಳು ನಡೀತವೆ. ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳು ನಡೀತವೆ. ಆ ಬೇರೆ ಬೇರೆ ರೀತಿಯ ಕೆಲಸಗಳಲ್ಲಿ ಸಾಹಿತ್ಯ ಸಮ್ಮೇಳನವು ಕೂಡ ಒಂದು. ಇದೇ ಪ್ರಧಾನ ಅಂತ ನಾನು ಹೇಳೋದಿಲ್ಲ, ಬೇರೆ ಎಲ್ಲ ಕೆಲಸಗಳ ಜೊತೆ ಇದು ನಡೀಲಿ. ಈ ಥರ ಒಂದು ಸಮ್ಮೇಳನಗಳಲ್ಲಿ ಕಮ್ಮಟಗಳು ನಡೀತವೆ, ವಿಚಾರಗೋಷ್ಠಿಗಳು ನಡೀತವೆ. ಬಟ್ ಆದರೆ ಅದು ಒಂದು ಕನ್ನಡದ ಅಭಿವೃದ್ಧಿಗಾಗಿ, ಅಂದರೆ ತಂತ್ರಾಂಶ ಬೆಳೆಸೋದ್ರಲ್ಲಾಗಿರಲಿ, IT-BT ಕುರಿತಾಗಲಿ, ಇಂಟರ್ನೆಟ್ಟಿಗೆ ಕನ್ನಡವನ್ನು ಕಲಿಸೋದ್ರ ಬಗ್ಗೆ ಆಗಲಿ, ಆ ಥರ ಯಾವುದೇ ಕಾರ್ಯಕ್ರಮ ನಡೀತಿಲ್ಲ ಅಂತ ಒಂದು ಕೂಗಿದೆಯಲ್ಲ ಸರ್? ಅಲ್ಲ, ನೀವು ತಂತ್ರಾಂಶ ಅಂತ ಹೇಳ್ತೀರಾ. IT-BT ಕ್ಷೇತ್ರದಲ್ಲಿ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ತಂತ್ರಾಂಶವನ್ನು ಡೆವಲಪ್ ಮಾಡುವಂಥ ಕೆಲಸವನ್ನು ನಮ್ಮ ಇಂಜಿನಿಯರ್ಗಳು ಕೆಲವರು ಕೂತು ಮಾಡಬೇಕು. ಇಲ್ಲಿ ಬರುವಂಥ ಸಹಸ್ರ ಜನ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಹೀಗಾಗಿ ಆ ಜನ ಆ ಕೆಲಸವನ್ನು ಮನಸ್ಸಿಗೆ ತೆಗೆದುಕೊಂಡು ಮಾಡಿದರೆ ಅದು ಸಾರ್ಥಕ ಆಗುತ್ತೆ. ಈಗ ತೇಜಸ್ವಿಯವರು ಆ ಕೆಲಸದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಆ ಥರ ಇಂಡಿವಿಜುವಲ್ ಆಗಿ ಮಾಡಬೇಕಾದ ಕೆಲಸಗಳನ್ನು ಇಂಡಿವಿಜುವಲ್ ಆಗಿಯೇ ಮಾಡಬೇಕು, ಸಾಮೂಹಿಕ ಮಾಡುವ ಕೆಲಸಗಳನ್ನು ಸಾಮೂಹಿಕವಾಗಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕನ್ನಡ ಉಳಿಸೋದ್ರ ಬಗ್ಗೆ ಇಲ್ಲಿ ಕೂಗೇನು ಬರುತ್ತೆ, ಆದರೆ ನಾಳೆಗೆ ಉಳಿಸೋದ್ರ ಬಗ್ಗೆ ನಾವು ಅಂತರ್ಜಾಲಕ್ಕೆ ನಾವು ಕನ್ನಡ ಪುಸ್ತಕಗಳನ್ನ ತರೋದಾಗ್ಲಿ, ಆ ಥರ ಒಂದು ಯೂನಿಕ್ ಕೋಡ್ ತರಬೇಕು ಅಂತ ಕಂಬಾರರು ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥದ್ರ ಬಗ್ಗೆ ಪ್ರಯತ್ನ ನಡೀತಿಲ್ಲ ಅನ್ನೋದೊಂದು ಆರೋಪ. ಅಲ್ಲ, ಪ್ರಯತ್ನ ನಡೀತಾ ಇದೆ, ನಾನು ನಡೀತಾ ಇಲ್ಲ ಅಂತ ಹೇಳೋದಿಲ್ಲ. ಇವೆಲ್ಲ ತಾಂತ್ರಿಕ ವಿಷಯಗಳಾಗಿರೋದ್ರಿಂದ ದಿನ ಬೆಳಗಾಗೋಷ್ಟರಲ್ಲಿ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನಾನು ನಂಬೋದಿಲ್ಲ. ಇದಕ್ಕೆ ಸಮಯ ಹಿಡಿಯುತ್ತೆ, ಭಾಳ ಜನ ಸಲಹೆ ಬೇಕಾಗುತ್ತೆ, ಬೇರೆ ಬೇರೆ ತಾಂತ್ರಿಕ ತಜ್ಞರನ್ನು ನಾವು ನೋಡಬೇಕಾಗುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು ಈ ಕೆಲಸ. ಯಾಕೆಂದರೆ ಈಗ ಟೈಪ್ರೈಟರ್ ಹುಟ್ಟಿದ್ದೇ ಇಂಗ್ಲೀಷಿಗೋಸ್ಕರ. ಆದರೆ ಅನಂತ ಸುಬ್ರಾಯರು ಅದನ್ನು ಕನ್ನಡಕ್ಕೆ ಅಳವಡಿಸಿದರು. ಇಂಗ್ಲೀಷ್ ಟೈಪ್ರೈಟರ್ನ ಕನ್ನಡಕ್ಕೆ ಅಳವಡಿಸೋದಕ್ಕೆ ಸುಮಾರು 30-40 ವರ್ಷ ಬೇಕಾಯಿತು ಅಲ್ವೇ? ಹೀಗೆ ಕನ್ನಡದಲ್ಲಿ ಬರಬೇಕು ಅನ್ನೋದಾದರೆ ವರ್ಷ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಜ. ಈ ಕಸ್ತೂರಿ ರಂಗನ್ ವರದಿ ಬಗ್ಗೆ ಏನು ಹೇಳ್ತಾರೆ? ಯಾಕೆಂದರೆ ಮಡಿಕೇರಿಯವರ ಕೆಲವರು ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಪರವಾಗಿ ಕೆಲವರು ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಪರಿಸರ ಪ್ರೇಮಿ. ಯಾವ ಕಾರಣಕ್ಕೂ ಪರಿಸರ ಸಂಪೂರ್ಣವಾಗಿ ನಾಶವಾಗಬೇಕು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಪರಿಸರವನ್ನು ಇಟ್ಟುಕೊಂಡೇ ನಾವು ಬದುಕಬೇಕು. ನಮ್ಮ ಬದುಕು ಚೆನ್ನಾಗಿ ಆಗಬೇಕು ಅನ್ನೋದಾದರೆ ಪರಿಸರ ನಮ್ಮ ಜೊತೆಲಿ ಇರಬೇಕು. ಏನಾಗ್ತಾ ಇದೆ ಇವತ್ತು, ರಸ್ತೆ ಪಕ್ಕದಲ್ಲಿರೋ ಮರಗಳು ಮಾತ್ರ ನಮ್ಗೆ ಕಾಣಿಸ್ತವೆ, ಅದರ ಆಚೆಗೆ ಮರಗಳಿಲ್ಲ. ಮನುಷ್ಯ ಪರಿಸರವನ್ನು ತಡೆ ಹಾಕುತ್ತೇನೋ ಅಂತ ನನಗೆ ನಿಜ ಹೇಳಬೇಕು ಅಂದರೆ, ನಾನು ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ಇನ್ನೂ ಓದಿಲ್ಲ. ಅಂಥ ಒಂದು ವರದಿ ಬಂದಿರೋದು ನಮ್ಮೆಲ್ಲರಲ್ಲಿ ಒಂದು ವಿಚಾರವನ್ನು ವೈಚಾರಿಕ ಕ್ರಾಂತಿಯನ್ನು ಉಂಟು ಮಾಡಿದೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ದೃಷ್ಟಿಯಲ್ಲಿ ನಾವು ಪರಿಸರ
ಮತ್ತು ಮನುಷ್ಯ ಇವೆರಡರ ನಡುವೆ ಒಂದು ಮಧ್ಯಂತರವಾದ ಮಾರ್ಗವನ್ನು ನಾವು ಹಿಡ್ಕೋಬೇಕು. ಆ ಕಡೆ ಪರಿಸರವನ್ನು ಉಳಿಸ್ಬೇಕು, ನಮ್ಮ ಬದುಕನ್ನು ಉಳಿಸ್ಬೇಕು. ಯಾಕೆ ನಮ್ಮ ಮತ್ತೊಂದು ಪ್ರಪಂಚ ಇಲ್ಲ, ಮತ್ತೊಂದು ಜಗತ್ತಿಲ್ಲ, ನಮಗೆ ಭೂಮಿ ಇಲ್ಲ. ಈ ಭೂಮಿಯಲ್ಲೇ ನಾವು ಬದುಕಬೇಕು. ಹೀಗೆ ಬದುಕುವ ಸಂದರ್ಭದಲ್ಲಿ ನಾವು ಪರಿಸರವನ್ನು ಉಳಿಸಿಕೊಂಡು ನಾವು ನಮ್ಮ ಬದುಕನ್ನು ಚೆನ್ನಾಗಿ ರೂಪಿಸ್ಕೊಂಡು ಹೋಗಬೇಕು. ಭಾಳ ಮುಖ್ಯವಾಗಿ ಏನಂದರೆ ಮುಂದಿನ ನಮ್ಮ ಪೀಳಿಗೆ ನಾವು ಪರಿಸರವನ್ನು ಉಳಿಸ್ಕೊಂಡು ಹೋಗಬೇಕು. ಆ ದಿಕ್ಕಿನಲ್ಲಿ ಏನು ಬೇಕೋ ಆ ಕೆಲಸವನ್ನು ನಾವು ಮಾಡಬೇಕು. ಓಕೆ, ಸಮ್ಮೇಳನದ ನಿರ್ಣಯಗಳ ಬಗ್ಗೆ ಮಾತಾಡಬೇಕು ಅಂದರೆ ತಮ್ಮ ಗಮನ ಯಾವುದ್ರ ಕಡೆ ಇದೆ ಸರ್? ಮುಖ್ಯವಾಗಿ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅಂದ್ಕೊಂಡಿದ್ದೀರಾ? ಮೊದಲನೇದಾಗಿ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಇನ್ನೂ ಕನ್ನಡ ಅಷ್ಟು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಅದರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ಹೇಳಬೇಕು ಅಂತ ಇದ್ದೀನಿ. ಇದರ ಜೊತೆಲೇ ಇವತ್ತು ನಡೀತಾ ಇರುವಂಥ ರಾಜಕೀಯ ಸ್ಥಿತ್ಯಂತರಗಳು, ಸಾಮಾಜಿಕ ಸ್ಥಿತ್ಯಂತರಗಳು, ನಮ್ಮ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ನಡೀತಿರುವಂಥ ಅತ್ಯಾಚಾರಗಳು, ಇಂಥ ಕೆಲವು ವಿಷಯಗಳನ್ನು ನಾನು ಭಾಳ ಸೂಕ್ಷ್ಮವಾಗಿ, ಯಾಕೆಂದರೆ ನನಗೆ ಸಿಗುವ ಕಾಲ ಭಾಳ ಅಲ್ಪ ಆದದ್ದು, ಬಹಳಷ್ಟು ವಿಷಯಗಳು ನಾನು ಮುಂದಿದೆ. ಆದರೂ ಕೂಡ ಕೆಲವು ಸೂಕ್ಷ್ಮವಾಗಿ ಇಂಥ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೀನಿ. ಓಕೆ, ತುಂಬ ಧನ್ಯವಾದಗಳು ಸರ್. ನಿಮ್ಮ ಇಷ್ಟು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ. ಧನ್ಯವಾದಗಳು. ಈ ಏನು ಈಗ ಕನ್ನಡದ ತೇರನ್ನು ಎಳೆಯಕ್ಕೆ ಹೊರಟಿದ್ದೀರಾ, ಇದು ಯಶಸ್ವಿಯಾಗಿ ಮುಂದಕ್ಕೆ ಹೋಗಲಿ ಅಂತ ನಾವು ಹಾರೈಸ್ತೀವಿ. ಡಿಸೋಜ ಅವ್ರ ಜೊತೆ ಮಾತನ್ನ ಕೇಳಿದ್ರಲ್ಲ. ಕನ್ನಡದ ತೇರು ಈ ವರ್ಷವು ಇನ್ನಷ್ಟು ಮುಂದಕ್ಕೆ ಹೋಗಲಿ, ಮತ್ತಷ್ಟು ಅದರ ಕೀರ್ತಿ ಪತಾಕೆ ಮೇಲಕ್ಕೆ ಹಾರಲಿ ಅಂತ ನಾವು ಹಾರೈಸೋಣ. ಮಡಿಕೇರಿಯಿಂದ ಕ್ಯಾಮ್ರಾಮನ್ ಡಿಜಿ ಲೋಕೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್.